ಹಾಗೆ ಪೋಲೋದೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಗಿತ್ತು ಅಲ್ಲೇ ಉಡುಪಿಯಲ್ಲೇ, ಅದು ಓನರ್ ಸಿಗ್ತೆ ಅಂದಿರ. ಪೋಲೋದೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಮತ್ತದೇ ಒಂದು ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು ಅಲ್ಲೇ ಹತ್ತತ್ರ ಎಲ್ಲ ಮುಗಿಸಿ ಗಾಡಿದೊಂದು ಬಲ್ಪು ಚೇಂಜ್ ಮಾಡಿಸ್ಕೊಂಡು ಬಪ್ಪ ಬನ್ನಿ. ಅಲ್ಲಿ ಈಗ ಇಲ್ಲಿಂದ ನಾನು ಒಬ್ಬನೇ ಹೋಗ್ತಿದ್ದೆ, ಎಲ್ಲ ಒಂದು ಕಡೆಯಿಂದ ಹೊರತು ಓಡ್ ಬಂತು ಗಾಡಿ ನೋಡು. ಎಂದ ಎಂತ ಓಡ್ ಬಂದೆಂದಕ್ಕೆ ನೀನು ಸೋನಿ ಓಡ್ ಬಂದೆಂದಕ್ಕೆ ಏಯ್ ಬಾರ ಇಲ್ಲ ಓಡಿ ಉಕ್ಕಂತ ಕಣ ಉಂಡ್ಯಾ ಹೆಂಗ ಸಾರ ದೊಡ್ಡ ಮಾರ ಹೌದಾ? ಬಾಯ್ 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 ಬಾಯ್. ಸುಶಾಂತ್ ಬತ್ತೆಯಿಂದ ಸುಶಾಂತ್ ಆ್ಯಕ್ಚುಲಿ ಮಂಗ್ಳೂರಾಗ ಇದ್ದವ, ವೀಕ್ಲಿ ಒಂದು ಊರಿಗೆ ಬತ್ತ, ಮಂಗ್ಳೂರಲ್ಲಿ ಜಾಬ್ ಮಾಡ್ತಿದ್ದ. ಸೊ ಅಲ್ಲೇ ಆನ್ ದ ವೇ ಸಿಕ್ತೆಯಿಂದ ಹಾಗೆ ಬತ್ತ ಅವನು ಪಿಕ್ ಮಾಡ್ಕೊಬರ್ಕ ಎಲ್ಲ ಕೆಲಸ ಮುಗಿಸಿ ಸಿಕ್ತನೋ ಎಲ್ಲಕ್ಕಿಂತ ಮುಂಚೆ ಸಿಕ್ತನೋ ಗೊತ್ತಿಲ್ಲ ಕಾಣ್ಕ. ಅವನು ಆಚಿಂದ ಹೊರಟಿದ್ದ ಮಂಗ್ಳೂರಿಂದ, ನಾನು ಈಚೆ ಕುಂದಾಪುರದಿಂದ ಹೊರಟಿದ್ದೆ. ಕರೆಕ್ಟ್ ಎಕ್ಸಾಕ್ಟ್ ಮಿಡ್ಲಿ ಸಿಕ್ದಂಗೆ ಆತ. ಆ್ಯಕ್ಚುಲಿ ನಾನು ಪೋಲೋದೇ ಫಿಟ್ ಮಾಡಿದ್ದೆ ಹಳಿ ಗಾಡಿಗೆ, ಒಳ್ಳೆ ಬ್ರೈಟ್ ಇದ್ದಿತ್ತು, ಲೈಟು ಸಖತ್ ಬ್ರೈಟ್ ಇತ್ತು. ನಂಗಂತೂ ಅದು ಖುಷಿ ಆಗ್ತಿತ್ತು, ಒಂಥರ ಡ್ರೈವ್ ಮಾಡ್ಕೊಂಡು ನೈಟ್ ಹೊತ್ತು ಕಂಫರ್ಟ್ ಆಗ್ತಿತ್ತು. ಹೈ ಬೀಮ್ ಕೊಡ್ಕೊಂಡವ್ರು ಸ್ವಲ್ಪ ರಗ್ಲೆ ಆಯ್ತು, ಎದುರು ಬಪ್ಪರಿ ರಗ್ಲೆ ಆಯ್ತು, ಬಟ್ ಲೋ ಬೀಮಲ್ಲೂ ಒಳ್ಳೆ ಬ್ರೈಟ್ ಇತ್ತು. ಅದೇ ಸೇಮ್ ಬಲ್ಪ್ ಹಾಕ್ಸೋಕಾಗ್ತಾ ಕಾಂತೆ ಸಿಕ್ಕರೆ ಅದನ್ನೇ ಹಾಕ್ಸೋದು, ಇಲ್ಲಾಂದ್ರೆ ಈಗ ಇನ್ನೂ ಅಪ್ಗ್ರೇಡೆಡ್ ಯಾವ್ದಾದ್ರು ಬಂದಿರ್ಬೋದು. ಕಾಂಬ ಹಾಪ ಬನ್ನಿ, ಹೇಳು ಮಗ ಹೇಳಿ ಹೇಳಿ. ಹಾಂ ಇಲ್ಲೊಂದಿಷ್ಟು ಏಗಳಿಗೂ ಬ್ಲಾಕ್ ಮಾರಸ, ಏಗಳಿಗೆ ಕ್ಲಿಯರ್ ಮಾಡಿದ್ರು. ನಮ್ಮ ಸುಶಾನ್ ಅಣ್ಣ ನಡ್ಕ ಬರ್ತಿದ್ರಲ್ಲ ಪಾಪ, ಸುಮಾರು ದೂರ ನಡ್ಕ ಬಂದ. ಸುಮಾರು ದೂರ ನಡ್ಕ ಬಂದಲ್ಲ, ಕಿಲೋಮೀಟರ್ 1 ಕಿಲೋಮೀಟರ್ ಇಲ್ಲ ಅಲ್ಲಿಂದ ಇಲ್ಲಿಗೆ. ಹಬಾ ಅದೇ ಉಂಡ್ಯಾ ಸಾಂಗ್ ಅಂತ ಬರ್ತಿದ್ದೆ ಅಂತ ಮಾರ. ಒಂದು ಬಲ್ಪ್ ಹಾಕ್ಸ್ ಫೋನ್ ಮಾಡಿದೆ ಗಾಡಿಗೆ, ಅದು ಲಾಸ್ಟ್ ಟೈಮ್ ಪೋಲೋಗೆ ಹಾಕಿದ್ದೆ ನಾನು, ವೈಟ್ ಹೈಸ್ಕೊಪ್ಪಲ್ಲ, ದೊಡ್ಡದಲ್ಲ ಅದೇ ಈ ಹೆಡ್ಲೈಟಿಗೆ ಒಳ ಬಲ್ಪ್ ಚೇಂಜ್ ಮಾಡು. ಅದು ಹಾಕನ್ ಮಾಡಿದ್ರು ಮೊನ್ನೆ ಕಂಡೆ, ಅಷ್ಟು ಫೋಕಸ್ ಇಲ್ಲಪ್ಪ ಅದು, ನಂಗೆ ಅಂತ ಖುಷಿ ಇಲ್ಲ. ಎಷ್ಟೊತ್ತು ರೇಟ್ ಅಂತ ಮಾತಾಡ್ಕೋ ಅವ್ರ ನನ್ನ ಫ್ರೆಂಡ್ ಅವ್ರು ಆ್ಯಕ್ಚುಲಿ ಝೂಮ್ ಕಾರ್ ಅಂದೇಳಿ ಕರಾವಳಿ ಬೈಪಾಸಿಂದ ಆಚೆಗೆ ಮಣಿಪಾಲಿನ ಹತ್ರ ಹತ್ತು ಇಲ್ಲಲ್ಲ ಅವ್ರದ್ದೇ ಅಂಗಡಿ ಅದು, ಇಲ್ಲಿಗೆ ಕ್ಲೋಸ್ ಮಾಡಿದ್ರು, ಆಚೆಗೆ ಇದು ಮಾಡಿದ್ರು. ಲಾಸ್ಟ್ ಟೈಮಲ್ಲಿ ಇಲ್ಲೇ ಬಂದಲ್ಲ ಡಿಮಾಟಿಬೇಕಾ ಅಲ್ಲ ಆಚೆಗೆ ಅಲ್ಲ ಅವನ ಹತ್ರ ಇತ್ತಂಗಿದ್ದ ಡಾಕ್ಯುಮೆಂಟ್ ತಗೊಂಡು ಹಾಗೆ ಅಪ್ಪ ಆಚಿನ ಕರೆಕ್ಟ್ ಅದು ಹಾಂ ಅವ್ನ ಮನೆ ಅಲ್ದ ಈಚಿಂದ ಅವ್ರು ಡಿಮಾರ್ಟ್ ಸಿಕ್ಕತ್. ನಾವು ಯೂಟರ್ನ್ ನೋಡೋಕೆ ಎಲ್ಲಿಗೆ ಹೋಯ್ಕಿನ್ನ ಮುಂದೆ ಹೊಡ್ಕೊ ಬರ್ತೀವಿ. ಹಿಂಗೆ ಗೊತ್ತಿಲ್ಲ ಅಲ್ಲಿ ಸ್ಟ್ರೈಟ್ ಹೋಗ್ತೀನಿ ನಾನು, ಮಣಿಪಾಲಿನ ಹತ್ರ ಹೋಗ್ತೀನಿ. ಹಾಂ ಹಂಗೆ ಒಬ್ಬದಿ ಫಸ್ಟ್ ಒಂದು ಡಾಕ್ಯುಮೆಂಟ್ಸ್ ತಗೋ ಗಾಡಿ ಡಿಮಾರ್ಟಿಗೆ ಹೋಯ್ಲ. ಯಪ್ ಬನ್ನಿ ಹೋಪ ಹೆಂಗೆ ಫಿಟ್ ಮಾಡ್ತಾರೆ ಏನು ಎಲ್ಲ ಕಾಣ್ಲಕ್ಕ ಹೆಂಗೆ ಇಡುತ್ತೆ ಅದಕ್ಕೆ ನೀನು. ಫಸ್ಟ್ ಈ ಕಾರ್ ಸೆಟಪ್ ಒಂದು ಮಾಡ್ಕ ಮಾರ ಇಲ್ಲಿ ಬ್ಲಾಗಿಗೆ. ಹಾಂ ಎ ಸಿ ಸಮಯ ಅಲ್ಲೊಂದು ಸೆಟಪ್ ಮಾಡ್ಕ, ಕೈಗೆ ಹಿಡ್ಕೊಂಡು ಬ್ಲಾಗ್ ಮಾಡ್ಕೊಂತಾರ. ಅದು ಶೇಕ್ ಆತ, ಟೆಂಪರ್ ಇಪ್ಪುದಿಲ್ಲ, ಕಟ್ಟದು ಹಿಂಗೆ ಆಗ್ತಾ ಇರೋದು ಇಲ್ಲ, ಅದ್ರದ್ದು ಒಂದು ಮೌಂಟ್ ಅದನ್ನೇ ಕರೆಕ್ಟ್ ಮಾಡ್ಕ. ಅದೇ ಮಣಿಪಾಲಿನ ಇಲ್ಲಿ ಬಂದರೆ ಝೂಮ್ ಕಾರ್ಸ್ ಅಂದೇಳಿ ಇತ್ತು ಗಾಣಿ, ಇದೇ ಶಾಪ್. ಆ್ಯಕ್ಚುಲಿ ಅವ್ರ ಓನರ್ ಇಲ್ಲ, ಸಂತ ಅಣ್ಣ ಅಂದೇಳಿ ನನ್ನ ಫ್ರೆಂಡ್ ಅವರು, ಅವ್ರ ಹುಡುಗರು ಯಾರೋ ಇದ್ರ ಕಾಣ್ತ. ಬನ್ನಿ ಹೋಯ್ವಪ್ಪ. ನಮಸ್ಕಾರ.
ಎಂತ ಮನಿ ಕಂಡಿದ್ದೀರಾ? ಮನಿ ಕಂಡೀರ? ನಿದ್ರಿ ಕಂಡಂಗಿದ್ರಿ. ಚೇಂಜ್ ಮಾಡುವ? ಅದು ಹೆಂಗೆ 2 ಬಲ್ಬ್ ಸಪ್ರೇಟ್ ಅಲ್ಲ? ಸಪ್ರೇಟ್. ಅದು ಟ್ರೈ ಕಲರ್ ಯಾವುದೋ ಬತ್ತಂದ್ರಲ್ಲ 3 ಕಲರ್. 3 ಕಲರ್ ಇದ್ರಲ್ಲ. ಸಿಂಗಲ್ ಬಲ್ಪ್ ಈಗ ಅದಲ್ಲ. ಕೆಳಗಿಂದ ಇದು ಚೇಂಜ್ ಮಾಡ್ಲಕ್ಕ ಯಾವ್ದಿತ್ತ? ಫಾಗ್ ಲ್ಯಾಂಪ್ ಎಲ್ಲೋ ಬೇಕಿತ್ತು ನಂಗೆ. ಹಾಂ ತರ್ಸಿ ಅಕ್ಕ. ಹಾಂ ನಂಗೆ ಈ ಬಲ್ಪ್ ಹಾಕಿ ಕೊಡಿ ಈಗ. ನಂಗೆ ಆ್ಯಕ್ಚುಲಿ ಇದು ಹಾಕಂಬಾಗಿತ್ತು. ಇದ್ರಲ್ಲಿ ಫ್ರಂಟ್ ಹಾಕ್ರೆ ಒಳ್ಳೆ ಲುಕ್ ಬತ್ತಾ, ಒಳ್ಳೆ ಮಸ್ಕ್ಯುಲರ್ ಲುಕ್ ಬತ್ತ. ಕಾಮ ನೆಕ್ಸ್ಟ್ ಹಾಕುವ. ಬಟ್ ಅದೇ ಅದಕ್ಕಿಂತ ಈ ಬಲ್ಪೇ ಇದು ಜಾಸ್ತಿ ಬ್ರೈಟ್ ಇತ್ತು. ಬಲ್ಪ್ ಹಾಕೋದೇ ಬೆಟರ್ ಅನ್ಸುತ್ತೆ ದುಡ್ಡಿನಿದ್ರಾಗೆ. ಸಂತೋಣಿ ಫೋನ್ ಮಾಡಿದೆ, ರಿಸೀವ್ ಮಾಡ್ಲಪ್ಪ 2 ಸಲ. ಯಾವುದು ಅದು ಯಾವ್ದು ಮಾರ 800 ಅದ್ರದ್ದು ಸಣ್ಣದಿತ್ತು. ನಮ್ಮ ಗಾಡಿ ಹಾಪಂಗಿಂದ ಯಾವ್ದು ಇಲ್ಲಪ್ಪ ಇಲ್ಲಿ. ಲೈಟ್ ಮೇಲೆ ಕ್ರಸ್ ಆಯ್ತು ನಮ್ಗೆ ಆಗಿತ್ತಲ್ಲ HID ಅದು ಹೊತ್ತ ಹೀಟ್ ಆದಂಗೂ ಬ್ರೈಟ್ ಜಾಸ್ತಿ ಆಯ್ತು. ಹಾಂ ಮೇಲಿಂದ ತೆಗಿಲ್ಲ ಕ್ಯಾಪ್ ಕಲರ್. ಅವ್ರಿಗೆ ನಮ್ಮಿಬ್ರನ್ನ ಬಿಟ್ಟಿಗೆ ಹೋಯ್ರಲ್ಲ ಯಾರಿಗೆ ನಂತರ ಕಿಶೆ ಹಾಕುವಾರ ಗೊತ್ತಾಗ್ತಾ. ಕ್ಯಾಮ್ರಾ ಇತ್ತಲ್ಗೆ ಅಲ್ಲ ಎಂತಪ್ಪ ಇದು ಡಬಲ್ ಬಲ್ಪ್ ಸಿಂಗಲ್ ಬಲ್ಪ್ ಅಲ್ಲ. ಸಿಂಗಲ್ ಬಲ್ಪ್ ಆದ್ರೆ ಕಮ್ಮಿ ಆಯ್ತು. ಡಬಲ್ ಬಲ್ಪ್ ಅಂದ್ರೆ ಒಂಚೂರು ಕಾಸ್ಟ್ಲಿ ಅದು. ವಾಟ್ ಟು ಡು ಬ್ರೋ? ಕಮ್ಮಿ ಯಾರಿಗೆ ಈ ಸುಮ್ಮನೆ ಆಯ್ಕೊ ಮಾರ. ಮೊದಲೇ ಎಲ್ಲ ಹೇಳ್ಕೊಡು ಭಯಂಕರ ದುಡ್ಡಿತ್ತು ಅಂದ್ ಮಾಡಿದ್ದು. ನಮ್ಮ ಕತೆ ನಮ್ಗೆ ಗೊತ್ತಿತ್ತು ಸಾಲಿ. ಹೌದೌದು ಎಂತ ಇಲ್ಲ ಒಯ್ ದೊಡ್ಡ ಮೊಣ್ಣ ಸಾಯಿ. ಊಫರ್ ಇತ್ತು ನನ್ನ ಹತ್ರ, ಮನೆ ಒಂದು ಊಫರ್ ಇತ್ತು. ಅದನ್ನ ಹಾಕ್ಸೋಕೆ ಬ್ಯಾಡ ಅನ್ಸ. ಸುಮ್ಮನೆ ಡಿಕ್ಕಿ ಸ್ಪೇಸ್ ಇದೆ, ದೊಡ್ಡ ಊಫರ್ ಅದ ಅಷ್ಟೆಂತ ಆ ಕ್ರೇಜ್ ಎಲ್ಲ ಇಲ್ಲ ಈಗ. ಮೊದಲಾಯ್ತು ಊಫರ್ ಆಯ್ತು ಸೌಂಡ್ ಎಲ್ಲ ಕೇಮ್. ಈಗ ಪೀಸ ಇರ್ಕ್ ಹುಗೂರು ಸೌಂಡ್ ಇರ್ಕ್. ಎಂತ ಕಾಣ್ತಿದ್ದು 400 hertz ವಾರನ ಆಮೇಲೆ ಅಂತ ಗೊತ್ತಿಲ್ಲ, ಸುಮ್ಮನೆ ಬಿಡ್ಲಕ್ಕೆ ಇದರಲ್ಲಿ ಸಪ್ರೇಟ್ ಬಲ್ಪ್ ಆದ್ರಿಂದ ಹೈ ಬೇಮಿ ಬೇರೆ ಲೋ ಬೇಮಿ ಬೇರೆ ಅಂದ್ರೆ ಕಾಸ್ಟ್ಲಿ ಆಯ್ತು ಒಂಚೂರು. ನಾ ಎಣ್ಸ್ಕೊಂಡದ್ದು ಪ್ರೈಸ್ಗೆ ಒಂಚೂರು ಕಾಸ್ಟ್ಲಿ ಆಯ್ತು. 4 ಬಲ್ಪ್ ಚೇಂಜ್ ಮಾಡಿದ್ದಾರೆ. ಹಾಗಾಗಿ ನಾನು ಹೈ ಬೀಮಿಗೆ ಒಂದೇ ಬಲ್ಪ್ ಚೇಂಜ್ ಮಾಡ್ತಿದ್ದೆ. ಮತ್ತು ಇನ್ನೊಂದು ಸ್ಟಾಕ್ ಎಂತ ಬತ್ತು ಅದನ್ನೇ ಹಾಕುವ ಅಂದೇಳಿ. ಬ್ರೈಟ್ನೆಸ್ ಹೆಂಗಿರುತ್ತೆ ಅದು ವೈಟ್ ಇದು ಎಲ್ಲೋ ಮಿಸ್ ಮ್ಯಾಚ್ ಆಗ್ತೋ ಎಂಥದ್ದು ಗೊತ್ತಿಲ್ಲ. ಇದೇ ಬ್ರೈಟ್ ಇದ್ರೆ ಸಾಕು, ಇದು ಒಂದೇ. ಇವ್ರ ಹತ್ರ ಅದೇ ಬೇಡ್ಕಂಬ, ಇದೇ ಬ್ರೈಟ್ ಇರಲಿ, ಕಿಸಿಗೆ ಒಂಚೂರು ಕತ್ರಿ ಕಮ್ಮಿ ಬೀಳಲಿ ಅಂದೇಳಿ. ಮ್ಯಾಚಿಂಗ್ ಈಗನೇ ಝೂಡಿಯೋ ಬಂದು ಎಲ್ಲರೂ ಹೌದು. ಹಿಂದೆ ಸೈಜ್ ಎಷ್ಟು ಝೂಡಿಯೋ ನಾನು 43. ಹಿಂಗೆ ಬರ್ತಿದೆ ಬಲ್ಪು. ಈ ಕಾಣಿ ಅಂಥದ್ದು ಇಲ್ಲ. ಇದು ಕಾಮು ಖುಷಿ ಅಣಕಿತ್ತು. ಕೂಲ್ ಆಫ್ ಫ್ಯಾನ್ ಇತ್ತು ಇನ್ಸೈಡ್. ಇದು ಅದ್ರ ಕ್ಯಾನ್ಬಸ್ ಅನ್ನೋದು ಬರ್ತಲ್ಲ, ಇದನ್ನೇ ಫಿಟ್ ಮಾಡೋದು ಈಗ ಗಾಡಿ. ಒಂದು ಆಲ್ರೆಡಿ ಫಿಟ್ ಮಾಡ್ತಿದ್ದೆ, ಇನ್ನೊಂದು ಮಾಡ್ಕೀಗ ಅಷ್ಟೆ. ಜಾಸ್ತಿ ಕಾಣಬೇಡ, ಕಲುಕಿದ್ದೆ ಹ್ಯಾಂಗೆ ಹಾಕೋದು ಅಂದಡಿ. ದೀಪ ಒಳಗೆ ಹೋಯ್ರಪ್ಪ ಇವರು. ಆಯ್ತಾ ಎಷ್ಟು ದುಡ್ಡು ಕೊಟ್ಟಬೇಕು ಹಾಕಿ ದೊಡ್ಡದ ಆಯ್ತಾ? ಮುಂಚಿದ ಬಲ್ಪ್ ಗಣಿ ಇಷ್ಟೇ ಸಣ್ಣದು. ಮೊದಲಿದೆ ಏನು ವಾಪಸ್ ಕೊಡ್ತಾರಾ? ಅದು ನಮಗೆ ಅವ್ರು ಇಟ್ಕೊಂತ ಮಾಡಿ ಸರಿ ಮಾಡ್ಲಿಕ್ಕೆ ಎಮರ್ಜೆನ್ಸಿಗೆ ಅಂತ ಕರು ಆಗ್ತದೆ. ಅದು ಹೋಯ್ತಾ ಅಲ್ಕ ನಿಲ್ತಿತ್ತು. ಹಾಂ ಹೋಯ್ತು ಗಡ ತಗೋತೀವಂತ ಯಾಕಂದ್ರೆ ನಿಲ್ತಿತ್ತು.
2 ಬಲ್ಪ್ ಹೊಡೆದೋಯ್ತು ಹಾಕುದಿದ್ರೊಳಗೆ. ಅದನ್ನು ತಪ್ಕೋಯ್ರಪ್ಪ, ಅದೇನು ಎಷ್ಟೊತ್ತು ಕಾವುದಂದ್ರೆ ಹತ್ತಿಲ್ಲ ನಾನು ಸಾಯ್ಲಿ. ಯಾರಿಗಾದ್ರು ಫಿಟ್ಟಿಂಗ್ ಮಾಡಿಸೋದಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೆ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಎಷ್ಟು ಬ್ರೈಟ್ ಇರುತ್ತೆ ಏನಂದೇಳಿ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೆ. ಸ್ವಲ್ಪ ಕತ್ಲೆ ಇಲ್ಲಿ, ಈಗ ಸ್ವಲ್ಪ ಬೆಳಕಿತ್ತ, ಸ್ವಲ್ಪ ಕತ್ಲಾದ ಮೇಲೆ ಅದು ಬ್ರೈಟ್ನೆಸ್ ತೋರಿಸ್ತೆ. ಬನ್ನಿ, ಇನ್ನೊಂದು 2-3 ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೋಪ. ಫೋಟೋ ತೆಗಿಬೇಕು. ಇಲ್ಲಿ ಉಡುಪಿ ಬಂದ್ರೆ ಇದೊಂದು ತಲೆ ಬಿಸಿ ಮಾರ, ಟ್ರಾಫಿಕ್ ಮಾರ ಹಿಡಿಯುತ್ತೆ. ನಮ್ಗೆ ಆ್ಯಕ್ಚುಲಿ ಅಲ್ಲಿಗೆ ಹೋಯ್ಕಿ ಡಿ ಮಾರ್ಟಿ. ಈ ಡಿವೈಡರ್ ಇಲ್ದಿರಲ್ಲೇ ಹಾರ್ಸ್ಲಕ್ಕಿ ಇದೆ ಬೇಡ, ರೋಡ್ ಕ್ಲಿಯರೆನ್ಸ್ ಜಾಸ್ತಿ ಇತ್ತು. ಅಷ್ಟಪ್ಪ ಇಲ್ಲ ಅಣ್ಣ, ಬಡ್ಡ ಹೊಡಿತ್ತು ಅದು ಮಾತು. ಎಷ್ಟೊತ್ತೋ ಕ್ಲಿಯರ್ ಮಾಡಿ ಎಲ್ಲ ಕಾಣ್ತಿದ್ದೆ. ಎಂತ ಹೆಸರು ಅವಳು? ಪೂಜಾ ಹೆಗಡೆ. ಅವರ ಅಂದೆ ಬೈಕ್ ಹೆಗಡೆ ಗಾಡಿ ಸುಮಾರು ಮುಂಚೆ ಮಾಡ್ಸ್ ಮಾಡು ಬೇಡ, ಸ್ಟಾಕಿಗೆ ಇರಲಿ ಅಂತ ಎಣಿಸ್ಕೊಂಡಿದೆ. ಈಗ ಎಂಥರು ಮಾಡ್ಕನ್ಸ್ತಿತ್ತು ಕೈ ಕೋಚ್ ಗಾಡಿ. ಬೈಕ್ ವಚ್ಚ ಅಂತಲ್ಲ, ಒಂದೊಂದು ಐಟಮ್ ಹೋದಂಗೂ ಬೇರೆ ಥರದ್ದೇ ಹಾಕ್ತಿದ್ದೆ ಅಷ್ಟೇ. ಅದೊಂಥರ ಮಾಡ್ಸೋದಕ್ಕೆ ದುಡ್ಡಾಗಿ ಖರ್ಚಾಗ್ತ ಮಾಡಿಫಿಕೇಶನಿಗೆ ಸುಮಾರು ಬೇಕೀಗ. ಇದು ಎಂಥ ಜನಿನ ಹಿಂಡು ಮಾರ ಇಲ್ಲ. ಸುಶಾನ್ ಇದೇ ಚಡ್ಡಿ ತಗೋ ಸುಶಾನ. ಹೇಳಿಬಿಡು ಹಂಗೆಲ್ಲ ಮಾಡಿ ಬೇರೆ ಆಗ್ತಿಲ್ಲ. ನಾನೊಂದು ಕೊಡಿ ತಗೊಂಡೆ, ಇವನು ಅಂಗಿ ಕಲರ್ ಕಣಿ, ಮ್ಯಾಚಿಂಗ್ ಮಕ್ಕಳದ್ ಮರ. ರಿಫ್ಲೆಕ್ಷನ್ ನಾ ತೋರ್ತಿದ್ದೆ. ಯಾವ ಗಳಿಗೆ ಕೊಡಿ ತಗೊಂಡು ಮಾರ ಮಳಿ ಶುರು ಆಯ್ತು. ಸಾಯಲ್ ಕೊಡಿ ತಗೊಂಡು ಗಳಿಗೆ ಸಮ ಇಲ್ಲ. ಇಲ್ಲ ಹೊಸ ಕೊಡಿ ನಾ ಬಿಡ್ಸೋದಿಲ್ಲ, ನೀ ಬಿಡ್ಸ. ಬೀಳ್ತಿತ್ತು 2 ಲೀಟ್ರ್ ಮೊಸರು ತಗೊಂಡು ಡಿ ಮಾರ್ಟಿ ಬಂದು ನಾವು. ಈಗ ಹೆಡ್ಲೈಟಿನ ಬ್ರೈಟ್ನೆಸ್ ಎಷ್ಟಿತ್ತು ಅನ್ಕಂದ್ರೆ ಇದು ಆ್ಯಕ್ಚುಲಿ ಸ್ಟಾಕ್ ಹೆಡ್ಲೈಟ್. ಈಗ ಹತ್ತಿಪ್ಪದು. ಓಕೆ, ರೆಡಿ, 3, 2, 1 ಗೋ. ಇಲ್ಲಿ ಕಾಣಿ ವಿಸಿಬಿಲಿಟಿ ಇಷ್ಟು ಲೈಕ್ ಇತ್ತು. ಇದು ನಾರ್ಮಲ್ ಸ್ಟಾಕ್ ಲೈಟ್, ಇದು ಎಕ್ಸ್ಟ್ರಾ ಹಾಕೋದು ಬಲ್ಪ್. ಇವತ್ತು ಎಷ್ಟು ಡಿಫ್ರೆನ್ಸ್ ಇತ್ತು ಕಾಣಿ. ಬಟ್ ಪಾಪ ಹೈ ಬೀಮ್ ಎಲ್ಲ ಕೊಟ್ಟರೆ ಎದುರು ಬಪ್ಪರಿಗೆ ಭಯಂಕರ ರಗಳೆ ಹತ್ತ. ಹಾಗಾಗಿ ನಾವು ಲೋ ಬೀಮಿಗೆ ಓಡಿಸುವ. ಎಲ್ಲರೂ ಅಷ್ಟು ಅದ್ರದ್ದು ನೀಡಿದ್ರೆ ಮಾತ್ರ ಯೂಸ್ ಮಾಡ್ಕ, ಇಲ್ಲಾಂದ್ರೆ ಎದುರು ಬಪ್ಪರಿ ಕಾಣಿ. ಇನ್ನೊಂದ್ಸಲ ಕಾಣಿ ಆಗ್ತೆ ಎಲ್ಲಿ ಕಾಣಿ. ಒಳ್ಳೆ ಏನಂತೀರ? ಕಂಡ್ರಲ್ಲ, ಹೆಡ್ಲೈಟ್ ಅಂತೂ ಸಖತ್ ಬ್ರೈಟ್ ಇತ್ತು. ಆಲ್ಮೋಸ್ಟ್ 200 ವ್ಯಾಟ್ಸ್ ಇತ್ತಿದು ಹೆಡ್ಲೈಟ್ ಪವರ್. ನಂಗಂತೂ ಸಖತ್ ಇಷ್ಟ ಆಯ್ತು. ಅಂತಂದ್ರೆ ಕಂಫರ್ಟಾಗಿ ಡ್ರೈವ್ ಮಾಡ್ಲಿಕ್ಕೆ. ಬಟ್ ಎಂತ ಅಂದ್ರೆ ಹೈ ಬೀಮ್ ಇಟ್ಕೊಂಡ್ರೆ ಫ್ರಂಟ್ ಬಪ್ಪರಿಗಂತೂ ಕಷ್ಟ ಆಯ್ತು. ಅಂದ್ರೆ ಲಿಮಿಟಲ್ಲೇ ಎಂತ ಸಿಟಿಯಾಗೆಲ್ಲ ಯೂಸ್ ಮಾಡಬೇಡಿ. ಆ್ಯಕ್ಚುಲಿ LED ಅಫೆನ್ಸ್, ನೀವು ಇಲ್ಲಿಗಲ್ಲ ಯೂಸ್ ಮಾಡೋಕ್ಕಿಲ್ಲ ಕಾರಿಗೆ. ಬಟ್ ಈಗ ಕಾರಿಗೆಲ್ಲ LED ಬತ್ತಪ್ಪ, ಆರು ಇಷ್ಟು ಬ್ರೈಟ್ ಇಪ್ಪೋದಿಲ್ಲ. ಇನೋವಾ ಕ್ರಿಸ್ಟಾ ಅದ್ರಾಗೆಲ್ಲ ಇರುತ್ತೆ, ಸಖತ್ ಬ್ರೈಟ್ ಇರುತ್ತೆ. ಅದು ಯಾಕೆ ಅಫೆನ್ಸು ಅದೆಂತಕ್ಕೆ ಇಲ್ಲಿಗೆಲ್ಲ ಅಲ್ದೋ ನಂಗೆ ಗೊತ್ತಿಲ್ಲ. ಕಂಪ್ನಿನ ಬಪ್ಪದಿಗೆ ಬತ್ತ. ಬಟ್ ಆಫ್ಟರ್ ಮಾರ್ಕೆಟ್ ಹಾಕೋದು ಇಲ್ಲಿಗಲ್ಲ. ಎಂತ ಮಾಡೋಕ್ಕಿಲ್ಲ. ನಾನು ಲಾಂಗ್ ಎಲ್ಲ ಹೋತಿರ್ತನಲ್ಲ, ಇದ್ರದ್ದು ಸ್ಟಾಕ್ ಲೈಟ್ ಅಂತೂ ಒಳ್ಳೆ ಚುಮ್ನಿ ಬೆಳಕು ಕಡೆಗೆ ಇತ್ತು. ನಂಗೆ ಸಖತ್ ಪ್ರಾಬ್ಲಮ್ ಆತಿತ್ತು, ಡ್ರೈವ್ ಮಾಡೋಕ್ಕೆ ಆತ್ಲ ಇತ್ತು. ಅದು ಎದುರಿದಾರ ಹೈ ಬೀಮ್ ಕೊಟ್ಕೊಬಂದ್ರೆ ಎಂತ ತೋರೋದು ಇಲ್ಲ. ಸೊ ಈಗ ಪ್ರಾಬ್ಲಮ್ ಇಲ್ಲ. ಎದುರಾರು ಹೈ ಬೀಮ್ ಕೊಟ್ಕೊಬಂದ್ರೆ ನಾವು ಒಂದ್ಸಲ ಹೈ ಬೀಮ್ ಕೊಟ್ಟರೆ ಅವರು ಇಳಿಸ್ತಾರೆ, ಇಲ್ಲಾಂದ್ರೆ ಇಳಿಸೋದಿಲ್ಲ. ಈ ನಾರ್ಮಲ್ ಲೈಟಿಗಂತೂ ಯಾರೂ ಇಳಿಸೋದಿಲ್ಲ. ತುಂಬ ಸ್ಟ್ರಗಲ್ ಮಾಡಿದೆ ನಾನಂತೂ. ಈಗ ಓಕೆ, ಬೆಟರ್, ಮುಂಚಿನಕ್ಕಿಂತ ಬೆಟರ್ ಇತ್ತು. ನೀವು ಟ್ರೈ ಮಾಡಿ ನಿಮ್ಮ ಕಾರಿಗೆ. ನಿಮಗೂ ಈ ಥರ ವಿಸಿಬಿಲಿಟಿ ಪ್ರಾಬ್ಲಮ್ ಇದ್ದರೆ ನಿಮಗೂ ಅದು ಸಾರ್ಟ್ ಔಟ್ ಆಗುತ್ತೆ. ಮತ್ತು ಐ ಹೋಪ್ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿರುತ್ತೆ, ನಿಮಗೂ ಖುಷಿಯಾಗಿರುತ್ತೆ ಅಂತ ಎಣಿಸ್ಕಂತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಿದ್ದೆ. ಟೇಕ್ ಕೇರ್, ಬೈ, ಗುಡ್ ನೈಟ್.